ನನ್ನ ಫ್ರೆಂಡ್ ಕಬಾಬ್ ತಿನ್ಕೊಂಡು ಬಾಡಿ ಮಾಡ್ತಾನಂತೆ. ಡೇ 23 ಆಫ್ ಮೈ ಬಲ್ಕಿಂಗ್ ಜರ್ನಿ. ನೆನ್ನೆ ಶುಗರ್ ಬಗ್ಗೆ ಹೇಳಿದೆ ಅಂಡ್ ಮೊನ್ನೆ ಫ್ರೈಡ್ ಐಟಮ್ಸ್ ನ ಜಸ್ಟ್ ಅವಾಯ್ಡ್ ಮಾಡಿ ಅಂತ ಹೇಳಿದೆ. ಅದರಿಂದ ಏನೇನೆಲ್ಲ ಆಗುತ್ತೆ ಅಂತ ಹೇಳಿಲ್ಲ ಅಲ್ವಾ. ಇವಾಗ ಹೇಳ್ತೀನಿ ಕೇಳಿ. ಮ್ಯಾಟ್ರಿಕ್ ಬಾರಪ್ಪ. ಈ ಬೆಂಗಳೂರು ವೆದರ್ ಹೆಂಗಿರುತ್ತೆ ಅಂತ ಹೇಳಕ್ಕಾಗಲ್ಲ. ಲಾಸ್ಟ್ ವೀಕ್ ಇಂದ ಹೆವಿ ಚಳಿ, ನೆನ್ನೆ ಮೊನ್ನೆ ನೋಡಿದ್ರೆ ಬಿಸಿಲು ಮೂಕ್ಳಾರೆ ಹೊಡಿತಿತ್ತು. ಈ ವೆದರ್ ತಕ್ಕನಂಗೆ ಕ್ರೇವಿಂಗ್ಸ್ ಅನ್ಕೊಂಡು ಇಷ್ಟ ಬಂದಿದ್ ಫುಡ್ ನ ಕನ್ಸ್ಯೂಮ್ ಮಾಡ್ತಾ ಇದ್ರೆ ನೀವೇನ್ ಅನ್ಕೊಂಡ್ ವರ್ಕೌಟ್ ಸ್ಟಾರ್ಟ್ ಮಾಡಿದಿರೋ ಅದನ್ನ ಮಾಡಕ್ಕಂತೂ ಆಗಲ್ಲ. ಹೊರಗಡೆ ವೆದರ್ ಚಳಿ ಇದೆ ಅನ್ಬಿಟ್ಟು ಬಿಸಿ ಬಿಸಿ ಒಂದ್ ಪ್ಲೇಟ್ ಕಬಾಬ್ ತಿನ್ನೋಣ, ಅದು ಚಿಕನ್ನೇ ಅಲ್ವಾ, ಅದ್ರಲ್ಲೂ ಪ್ರೋಟೀನ್ ಇರುತ್ತೆ ಅಲ್ವಾ ಅಂತ ಏನಾದ್ರು ತಿಂದ್ರೆ ಅದು ನಿಮ್ ಭ್ರಮೆ. ನೀವ್ ತಿನ್ನೋ ಫ್ರೈಡ್ ಐಟಮ್ಸ್ ಇಂದ ಏನೇನೆಲ್ಲ ಸೈಡ್ ಎಫೆಕ್ಟ್ಸ್ ಇದೆ ಅಂದ್ರೆ ನಿಮಗ್ ನಿಧಾನಕ್ಕೆ ಹಾರ್ಟ್ ಡಿಸೀಸ್ ಸ್ಟಾರ್ಟ್ ಆಗುತ್ತೆ, ಮತ್ತೆ ಬ್ಯಾಡ್ ಕೊಲೆಸ್ಟ್ರಾಲ್ ಇಂದ ದಪ್ಪ ಆಗ್ತೀರಾ. ಆಮೇಲೆ ಇಟ್ ವಿಲ್ ಕಾಸ್ ಯು ಲ್ಯಾಕ್ ಆಫ್ ಎನರ್ಜಿ. ವರ್ಕೌಟ್ ಮಾಡ್ಬೇಕಾದ್ರೆ ಎನರ್ಜಿನೇ ಇರಲ್ಲ, ಸುಸ್ತು ಫೀಲ್ ಮಾಡ್ತಾ ಇರ್ತೀರಾ. ಇದೆಲ್ಲ ಒಂದೊಂದಾಗೆ ಶುರು ಆಗುತ್ತೆ. ಅವಾಗ ನಮ್ ಕಡೆ ಒಂದ್ ಗಾದೆ ಇದೆ, ಬೀದಿಲ್ ಹೋಗೋ ಮಾರಿನ ನೀವೇ ಡೋರ್ ತೆಗ್ದು ಒಳಗಡೆ ಬಾ ಅಂತ ಕರ್ಕೊಂಡಂಗೆ. ಇನ್ ಕೆಲವು ಬುದ್ಧಿವಂತರು ಇರ್ತಾರೆ, ಅವ್ರ ಎಕ್ಸ್ಟ್ರಾರ್ಡಿನರಿ ಮೈಂಡ್ ನ ಯೂಸ್ ಮಾಡಿ ಗೂಗಲ್ ಇಂದ ಡಯಟ್ ಚಾರ್ಟ್ಸ್ ನ ತಗೋತಾರೆ. ಬಟ್ ಒಂದ್ ತಿಳ್ಕೊಳ್ಳಿ, ಅದ್ ಎಲ್ರೂ ಬಾಡಿ ಟೈಪ್ಗೂ ಸೂಟ್ ಆಗಲ್ಲ. ಗೂಗಲ್ಗೆ ಏನ್ ಗೊತ್ತು, ಅವರು ಗೂಬೆಗಳು. ಅದ್ ಯಾಕೆ ಸೂಟ್ ಆಗಲ್ಲ ಅಂತ ನಾನು ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಇದೇ ತರ ಮೋರ್ ಇನ್ಫಾರ್ಮೇಟಿವ್ ವಿಡಿಯೋ ಬೇಕು ಅಂದ್ರೆ ನನ್ನ ಫಾಲೋ ಮಾಡ್ಕೊಳ್ಳಿ. ಬಾಯ್.